ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಕುಡ್ ಉಪಯೋಗಿಸಿ ಹೇಳುವಂಥ ದಿನನಿತ್ಯ ಉಪಯೋಗಿಸುವಂತಹ ವಾಕ್ಯಗಳನ್ನು ಹೇಳ್ಕೊಡ್ತೀನಿ. ನಾನು ಇವಾಗಲೇ ಕ್ಯಾನ್ ಕುಡ್ ನ ಎಲ್ಲೆಲ್ಲಿ ಉಪಯೋಗಿಸಬೇಕು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ನೀವು ಅಲ್ಲಿ ಹೋಗಿ ರೆಫರ್ ಮಾಡಬಹುದು. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. Could you please repeat that? Could you please repeat that? ದಯವಿಟ್ಟು ಅದನ್ನ ಪುನಃ ಹೇಳಬಹುದೇ? Could you come with me? Could you come with me? ನಿನಗೆ ನನ್ನೊಂದಿಗೆ ಬರಲು ಸಾಧ್ಯವಿದೆಯೇ? Could I go to the park? Could I go to the park? ನಾನು ಪಾರ್ಕಿಗೆ ಹೋಗಬಹುದೇ? Could I speak to Deepa? Could I speak to Deepa? ನಾನು ದೀಪಾ ಜೊತೆ ಮಾತನಾಡಬಹುದೇ? Could I ask you a question? Could I ask you a question? ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬಹುದಾ? Could I borrow your car? Could I borrow your car? ನಾನು ನಿನ್ನ ಕಾರ್ ತೆಗೆದುಕೊಳ್ಳಬಹುದೇ? ಬಾರೋ ಮಾಡೋದಂದ್ರೇನು? ತೆಗೆದುಕೊಳ್ಳೋದು. ಪರ್ಚೇಸ್ ಮಾಡೋದಲ್ಲ, ಖರೀದಿ ಮಾಡೋದಲ್ಲ, ತೆಗೆದುಕೊಳ್ಳೋದು. ನಿಮಗೆ ಒಂದು ಸರಿ ಎರಡು ಸರಿ ಯೂಸ್ ಮಾಡೋದಕ್ಕೆ ಬೇಕಾಗುತ್ತೆ. ಅವಾಗ ನೀವು ಕಾರನ್ನು ಬಾರೋ ಮಾಡ್ತೀರಾ. ನಿಮ್ಮ ಫ್ರೆಂಡ್ ಹತ್ರ ಅಥವಾ ನಿಮ್ಮ ಪರಿಚಯದವರ ಹತ್ರ ನೀವೇನು ಮಾಡ್ತೀರಾ? ಕಾರನ್ನು ಬಾರೋ ಮಾಡ್ತೀರಾ, ತಗೊಳ್ತೀರಾ. ವೇರ್ ಕುಡ್ ಇಟ್ ಬಿ? ವೇರ್ ಕುಡ್ ಇಟ್ ಬಿ? ಅದು ಎಲ್ಲಿರಬಹುದು? How could you do that? How could you do that? ನೀನು ಹಾಗೆ ಮಾಡಲು ಹೇಗೆ ಸಾಧ್ಯ? Could you explain that please? Could you explain that please? ದಯವಿಟ್ಟು ನಿನಗೆ ಅದನ್ನು ವಿವರಿಸಬಹುದೇ? You could stay here. You could stay here. ನೀನು ಇಲ್ಲಿ ಉಳ್ಕೊಳ್ಬಹುದು. I couldn't sleep well because of the noise. I couldn't sleep well because of the noise. ಶಬ್ದದ ಕಾರಣ ನನಗೆ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ. That could happen. That could happen. ಹಾಗೆ ಆಗಬಹುದು. I couldn't breathe. I couldn't breathe. ನನಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ. You could have come. You could have come. ಏನು ಹಾಗಂದ್ರೆ ನೀನು ಬರಬಹುದಿತ್ತು. I couldn't do anything. I couldn't do anything. ನನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. We did all that we could. We did all that we could. ಏನು ಹಾಗಂದ್ರೆ ನಮಗೇನು ಸಾಧ್ಯವೋ ಅದೆಲ್ಲವನ್ನ ನಾವು ಮಾಡಿದೆವು. You could have studied well for the exam. You could have studied well for the exam. ಇದರ ಅರ್ಥ ಏನು? ನೀನು ಪರೀಕ್ಷೆಗೆ ಚೆನ್ನಾಗಿ ಓದಬಹುದಿತ್ತು. You could have studied. I could drop you at the bus station. I could drop you at the bus station. ನಾನು ನಿನ್ನನ್ನು ಬಸ್ ನಿಲ್ದಾಣಕ್ಕೆ ಬಿಡಬಲ್ಲೆ, ಡ್ರಾಪ್ ಮಾಡಬಲ್ಲೆ. We could meet next Monday. We could meet next Monday. ಮುಂದಿನ ಸೋಮವಾರ ನಾವು ಭೇಟಿಯಾಗಬಹುದು. I wish I could help you. I wish I could help you.
ನಿನಗೆ ಸಹಾಯ ಮಾಡಬೇಕೆಂದು ನನಗೆ ಅನಿಸ್ತಿದೆ. ಇಲ್ಲಿ ಸಹಾಯ ಮಾಡಬೇಕು ಅಂತ ನನಗೆ ಅನಿಸ್ತಿದೆ, ಆದರೆ ನನಗೆ ಸಹಾಯ ಮಾಡಲು ಸಾಧ್ಯವಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ಐ ವಿಶ್ ಐ ಕುಡ್ ಹೆಲ್ಪ್ ಯು ಅಂತ. ನಿಜವಾಗ್ಲೂ ನಿಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ನಿಮಗೆ ಅನಿಸ್ತಾ ಇದೆ ಮಾಡಬೇಕು ಅಂತ. ಅದ ಕಾರಣ ಐ ವಿಶ್ ಅಂತ ನೀವು ಯೂಸ್ ಮಾಡ್ತೀರಾ. ಐ ವಿಶ್ ಐ ಕುಡ್ ಹೆಲ್ಪ್ ಯು. ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ವೆನ್ ಐ ವಾಸ್ ಇನ್ ಸ್ಕೂಲ್. ಅಥವಾ ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ವೆನ್ ಐ ವಾಸ್ ಇನ್ ಸ್ಕೂಲ್. ಅಂದ್ರೇನು, ನಾನು ಶಾಲೆಯಲ್ಲಿದ್ದಾಗ ನನಗೆ ಇಂಗ್ಲಿಷ್ ಅರ್ಥವಾಗ್ತಿರ್ಲಿಲ್ಲ. I wish I could speak English fluently. I wish I could speak English fluently. ನನಗೆ ಇಂಗ್ಲಿಷ್ ಸರಾಗವಾಗಿ ಮಾತನಾಡಲು ಬರಬೇಕಿತ್ತು. ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ವಿಶ್, ನಿಮ್ಮ ಆಸೆ. ನಿಮಗೆ ಆ್ಯಕ್ಚುಲ್ ಆಗಿ ನಿಮಗೆ ಫ್ಲೂಯೆಂಟಾಗಿ ಮಾತನಾಡೋದಕ್ಕೆ ಬರೋದಿಲ್ಲ, ಸರಾಗವಾಗಿ ಮಾತನಾಡೋದಕ್ಕೆ ಬರೋದಿಲ್ಲ. ನೀವು ಹೇಳ್ತೀರಾ ನನಗೆ ಮಾತನಾಡಲು ಬರಬೇಕಿತ್ತು, ಫ್ಲೂಯೆಂಟಾಗಿ ಮಾತನಾಡೋದಕ್ಕೆ ಬರಬೇಕಿತ್ತು ಅಂತ ನೀವು ಹೇಳ್ತೀರಾ. ಐ ವಿಶ್ ಐ ಕುಡ್ ಸ್ಪೀಕ್. I never thought I could do it. I never thought I could do it. ನಾನಿದನ್ನು ಮಾಡಬಹುದೆಂದು ನಾನು ಅಂದ್ಕೊಂಡಿರಲಿಲ್ಲ, ನನಗಿದು ಸಾಧ್ಯವಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. I could help you with the homework. I could help you with the homework. ನಾನು ನಿನಗೆ ಹೋಮ್ವರ್ಕ್ ಮಾಡಲು ಸಹಾಯ ಮಾಡಬಲ್ಲೆ. You could have told me this before. You could have told me this before. ನೀನು ಇದನ್ನು ಮೊದಲೇ ನನಗೆ ಹೇಳಬಹುದಿತ್ತು. ಇದಿಷ್ಟು ಕುಡ್ ಉಪಯೋಗಿಸ್ಕೊಂಡು ಹೇಳುವಂತಹ ವಾಕ್ಯಗಳು ನಾವು ಇವತ್ತು ಕಲಿತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.